ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಏರಿಯಾದಲ್ಲಿ ಲಕ್ಷ್ಮೀ ಜಾತ್ರೆನ ನಡೀತು ಫೆಬ್ರವರಿ 12ಗೆ. ಅದನ್ನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಬೆಳಿಗ್ಗೆ ಬೇಗನೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಕುಂಭ ಇರುತ್ತೆ ಮಾರ್ನಿಂಗು, ಅದಕ್ಕೆ ಬೇಗನೆ ದೇವಸ್ಥಾನಕ್ಕೆ ಹೊರಟ್ವಿ. ರಂಗೋಲಿ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು, ಸುಸ್ವಾಗತ ಅಂತ. ನಂತರ ನಾವು ಟೆಂಪಲ್ ಒಳಗಡೆ ಹೋದ್ವಿ. ಅಲ್ಲಿ ಕೂಡ ರಂಗೋಲಿನ ತುಂಬ ಚೆನ್ನಾಗಿ ಬಿಡಿಸಿದ್ರು. ಅದು ನೋಡಿದ ತಕ್ಷಣ ರಂಗೋಲಿನೇ ಅನಿಸೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿತ್ತು ರಂಗೋಲಿಗೆ. ಲಕ್ಷ್ಮೀ ದೇವಿನ ಹಾಕಿದ್ರು ರಂಗೋಲಿನಲ್ಲಿ. ಹಾಗೆ ದೇವಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಪ್ರತಿ ವರ್ಷ ಭರತ ಹುಣ್ಣಿಮೆಯಂದು ನಮ್ಮ ಏರಿಯಾದಲ್ಲಿ ಲಕ್ಷ್ಮೀ ಜಾತ್ರೆನ ಮಾಡ್ತಾರೆ. ಹಾಗೆ ಕುಂಭಕ್ಕೆ ಬಂದವರೆಲ್ಲ ಇಲ್ಲಿ ಒಳಗಡೆ ನಾವು ಕೂತಿದ್ವಿ. ನಂತರ ಡೊಳ್ಳಿನವ್ರು ಬರಬೇಕಿತ್ತು. ಡೊಳ್ಳಿನವ್ರು ಬಂದ ತಕ್ಷಣ ಕುಂಭ ಸ್ಟಾರ್ಟ್ ಆಗ್ತಾಯಿತ್ತು. ಈಗ ಡೊಳ್ಳಿನವ್ರು ಕೂಡ ಬಂದಾಯಿತು ನೋಡಿ. ಡೊಳ್ಳಿನವ್ರು ಕೂಡ ಬಂದಿದ್ದಾರೆ. ಇನ್ನೇನು ಕುಂಭ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಇಲ್ಲಿ ಖಾಲಿ ಬಿಂದಿಗೆನೆ ತೊಗೊಂಡು ಒಂದು ಕಡೆ ಹೋಗಿ ಅಲ್ಲಿಂದ ನೀರನ್ನು ತುಂಬಿಸ್ಕೊಂಡು ನಾವು ವಾಪಸ್ ಬರ್ತೀವಿ. ಆ ವಿಡಿಯೋ ಇದೆ, ಒಂದು ಸತಿ ನೋಡಿಬಿಡಿ. ಕುಂಭ ತಗೊಂಡು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಎಲ್ಲ ಮುತ್ತೈದರಿಗೂ, ಕುಂಭ ಹೊತ್ತೆಲ್ಲ ಮುತ್ತೈದರಿಗೂ ಕೂಡ ಉಡಿ ತುಂಬ ಕಾರ್ಯಕ್ರಮ ಕೂಡ ನಡೀತು. ನಂತರ ನಾವು ಟಿಫನ್ನ ಮಾಡಿಕೊಂಡು ಮನೆಗೆ ಬಂದ್ವಿ. ಆಮೇಲೆ ಹೋಮ ಕೂಡ ನಡೀತು. ನಾವು ಮನೆಗೆ ಬಂದು ದೇವಿಗೆಲ್ಲ ಪ್ರಸಾದ ತೊಗೊಂಡು ವಾಪಸ್ ಹೋದ್ವಿ. ಅಲ್ಲಿ ಹೋಮ ಕೂಡ ನಡೆದಿತ್ತು. ಶಿವ ಪಾರ್ವತಿಯಾಗಿ ಗಣೇಶ ಪೂಜೆ ಕೂಡ ಮಾಡಿದರು. ಪೂಜೆನೆಲ್ಲ ಮುಗಿಸ್ಕೊಂಡು, ಹೋಮ ಮುಗಿಸ್ಕೊಂಡು ಮತ್ತೆ ಊಟನ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.